ಶಂಕರ್ನಾಗ ಮಿಸ್ ಆಗಿದೆ ಅಂತ ಈಗಲೂ ಅನ್ಸಲ್ಲ? ತುಂಬ ಅನಿಸ್ತು ಅಲ್ವಾ? ಡೈರೆಕ್ಟ್ರು ಶಂಕರ್ನಾಗಿಲ್ಲ, ಅವ್ರು ಕೂಡ ಇರೋದವ್ರು ಸರ್, ಮಾಲ್ಗುಡಿ ಡೇಸ್ ಅಸೋಸಿಯೇಟ್ ಡೈರೆಕ್ಟರ್. ಅವ್ರು ಕಿವಿಲಿ ಹೇಳ್ತಾರೆ. ಆಗ ಅವ್ರು ಸೀಟಿಂದ ಎದ್ದು ಬಂದು, ಸರ್ ಏನಕ್ಕೆ ಪುರಿಯಲೇ ಸಾರಿ ಅಂತ. ಇದು ಸುರೇಶ್ ಕೃಷ್ಣ, ಭಾಷಾ ಡೈರೆಕ್ಟರ್. ನಾನು ಈ ಶಂಕರ್ ಹೋದ್ಮೇಲೆ ನಿಮಗೆ ತುಂಬಾ ಆಧಾರವಾಗಿದ್ದು ವಿಷ್ಣುವರ್ಧನ್. ಆಗ್ಲೇ ಬೇಸಿಗೆ ಆಗಿತ್ತು. ನಿನ್ಗೆ ಯಾಕೆ ಬೇಕೋ ಊರು ಸಾಬ್ರಿ? ಹೋಗ್ಲಿ, ಅದನ್ನ ಯಾರಾದ್ರೂ ಒಬ್ರು ಮೆಚ್ಕೊಂಡ್ರ? ಯಾರು ಈ ಇಂಡಸ್ಟ್ರೀಲಿ ಒಂದು ಹೀರೋ, ಇನ್ನೊಂದು ಹೀರೋಯಿನ್, ಇನ್ನೊಂದು ವಿಲ್ಲನ್, ಇನ್ನೊಂದು ಕಾಮಿಡಿಯನ್, ಈ 4 ಹೆಡ್ಗೆ ಬೆಲೆ ಇರೋದು. ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ. ಒಂದು ವರ್ಷದ ಮೇಲೆ ಸುಧಾರಿಸ್ಕೊಂಡ್ವಿ. ಸೊ ಶಂಕರ್ ಜೊತೆಲೇ ಇದ್ದಿದ್ದರಿಂದ ಹೊರಗಡೆ ಡೈರೆಕ್ಟರ್ಗಳಿಗೆ ನಾನು ಸಿಗ್ತೀನಿ ಇಲ್ಲ ಅನ್ನೋದು ಅಷ್ಟು ಗೊತ್ತಿಲ್ಲ. ಸರಿ, ಏನಾದ್ರು ಮಾಡಬೇಕು ಅಂತ ನಾವೊಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ, ಮಗನಿಗೋಸ್ಕರ ಮಾಡಿದ್ದು. ಸರಿ ಅಂತ ಅದು 94ರಲ್ಲಿ ಶುರು ಮಾಡಿದೆ. ಏನೇನೋ ಇನ್ನೊಂದು ಅಂಗಡಿ ಮಾಡೋದು, ಚಿಪ್ಸ್ ಫ್ಯಾಕ್ಟ್ರಿ ಮಾಡೋದು, ಏನೇನೋ ಯೋಚನೆ. ಶಂಕರ್ ನಾಗ್ ಅವರು ಒಂದು ಗಾರ್ಮೆಂಟ್ ಇಂಡಸ್ಟ್ರಿ ಪ್ರಾರಂಭ ಮಾಡಿದರು, ಸ್ಟುಡಿಯೋ ಡಿ ಡಿಸೈನ್ ಅಂತ. ಮೋಹನ್ ಲಾಲ್ ಅಂತ ಹೇಳಿ ಒಬ್ಬರು ಫ್ರೆಂಡು, ಅವರು ಗಾರ್ಮೆಂಟ್ ಲೈನಲ್ಲೇ ಇದ್ದವರು. ಅವ್ರ ಹೆಂಡತಿ, ಶಂಕರ್ ಹೆಂಡತಿ, ಇಬ್ಬರು ಫ್ರೆಂಡ್ಸು. ಹಾಗಾಗಿ ಅವ್ರಿಗೆ ಲಿಂಕ್ ಸಿಕ್ಕಿ ಅವರು ಒಂದು ಇಂಡಸ್ಟ್ರಿ ಮಾಡ್ಬೇಕಂತ ಹೇಳಿ ಶಂಕರ್ ಅವ್ರ ಜೊತೆ ಪಾರ್ಟ್ನರ್ ಆಗಿ ಅದನ್ನು ಶುರು ಮಾಡಿದ್ರು. ನಾನು ಅವ್ರ ಹತ್ರ ಹೋದೆ, ಏನು ಗೈಡ್ ಮೀ ಸಮಥಿಂಗ್, ಶಂಕರ್ ಹ್ಯಾಸ್ ಲೆಫ್ಟ್ ಮೀ ಅಲೋನ್, ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಅವರೊಂದು ಐಡಿಯಾ ಕೊಟ್ಟರು, ಎಂಬ್ರಾಯ್ಡ್ರಿ ಮಿಷನ್ ಹಾಕು, ಡಿಮ್ಯಾಂಡ್ ಇದೆ, ನಾನೇ 6 ಲಕ್ಷ 8 ಲಕ್ಷ ವರ್ಷಕ್ಕೆ ಕೊಡ್ತಾ ಇದ್ದೀನಿ, ನೀನೊಂದು ಗ್ಯಾರೇಜಲ್ಲಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಒಂದು ಐಡಿಯಾ ಕೊಟ್ಟರು. ಸೊ ಮಗ ಆಗ ಕಾಲೇಜ್ ಆಗಿ NIT ಏನೇನೋ ಮಾಡ್ತಿದ್ದ. ಸರಿ, ಅವನಿಗೂ ಆಗತ್ತೆ ಅಂಥೇಳಿ ಅದನ್ನು ಶುರು ಮಾಡಿದ್ದೆ. ಅದು ಈಗಲೂ ನಡೀತಾ ಇದೆ. ಕರೋನಾ ಟೈಮಲ್ಲಿ ತುಂಬ ಲಾಸ್ ಆಯಿತು, ತುಂಬ ಅಂದರೆ ತುಂಬ ಏಟು ಬಿತ್ತು. ಈಗ ಒಂದು ಚೂರು ಸುಧಾರಿಸ್ತಾ ಇದೆ, ಚಿಕ್ಕದಾಗಿ ಮಾಡಿ. ದೊಡ್ಡದಾಗಿತ್ತು, ಚಿಕ್ಕದಾಗಿ 100 ಜನ ಕೆಲಸ ಮಾಡ್ತಾಯಿದ್ರು, ದೊಡ್ಡ ಕಂಪ್ನಿ. ಈಗ ಬರೀ ಒಂದು 3 ಮಿಷನ್ ಇದೆ, ಚಿಕ್ಕದಾಗಿದೆ, ಅದನ್ನೇ ನೋಡ್ಕೋತಾ ಇದ್ದೇನೆ. ಬೇರೆ ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ಕ್ಯಾಪಿಟಲ್ ತುಂಬ ಕಷ್ಟ. ಅಲ್ಲಿ ತುಂಬ ಹೋಯ್ತು, ತುಂಬ ನಷ್ಟ ಆಯಿತು. ಯಾವುದು? ತುಂಬ ನಷ್ಟ ಆಯಿತು. ನಿಮ್ಮ ತುಂಬ ನಷ್ಟ, ಸಂಪಾದನೆ ಇಲ್ಲ, ತುಂಬ ನಷ್ಟ ಆಯಿತು. ಕರೋನಲ್ಲಿ 2 ವರ್ಷ ನಾನು ಕೆಲಸಕ್ಕೆ ಕೆಲಸಕ್ಕೆ ಹೋಗಲೇ ಇಲ್ಲ. ಸಿನಿಮಾ ಇತ್ತು, 3-4 ಸಿನಿಮಾ, ಧೈರ್ಯ ಬರಲಿಲ್ಲ ನನಗೆ. ಸುಮ್ಮನೆ ವಯಸ್ಸಾಗಿದೆ ಏನಕ್ಕೆ ಅಂತ ಸುಮ್ಮನೆ ಅಂದ್ಬಿಟ್ವಿ. 2 ವರ್ಷ ಬದುಕಿದ್ದು, ಜೀವನ ಮಾಡಿದ್ದು. ಫ್ಯಾಕ್ಟ್ರಿ ಮೇಲೆ ಲೋನ್ ಗೀನೆಲ್ಲ ಇತ್ತು, ಓಡಿ ಇತ್ತು, ಅದೆಲ್ಲ ತೀರಿಸ್ಬೇಕಿತ್ತು. ಎಲ್ಲ ತೀರಿಸಿ ಕ್ಲಿಯರ್ ಆಯಿತು, ಫ್ರೀ ಆಗಿದ್ದೀವಿ ಈಗ. 150 ಜನ ಕೆಲಸಗಾರರು ಕಳಿಸಿಕೊಟ್ರಿ? ಎಲ್ಲರಿಗೂ ಕಳಿಸ್ಕೊಟ್ವಿ, ಎಲ್ರಿಗೂ. ತುಂಬ ಕಷ್ಟ ಆಯ್ತು. ನಾನು ಹೇಳಿದ್ನಲ್ಲ, ಒಟ್ಟಿಗೆ ಸುಮಾರು 5-6 ಕೋಟಿ ರೂಪಾಯಿ ನಷ್ಟ ಆಯಿತು. ನಾನು ಜೀವಮಾನದಲ್ಲಿ ಸಂಪಾದನೆ ಮಾಡಿದ್ದೆಲ್ಲ ಅಲ್ಲಲ್ಲಿತ್ತು, ಅಲ್ಲಲ್ಲಿ ಎಲ್ಲ ಹಂಗಂಗೆ ಖಾಲಿ ಆಗ್ಬಿಡ್ತು. ತಿರ್ಗಾ 0ಇಂದ ಪ್ರಾರಂಭ ಮಾಡಿದ್ರು. ಶಂಕರ್ನಾಗ ಮಿಸ್ ಆಗಿದೆ ಅಂತ ಈಗಲೂ ಅನ್ಸಲ್ಲ? ಶಂಕರ್ನ ಇಲ್ಲ, ನಮ್ಮ ಜೊತೆಲಿ ಇಲ್ಲ ಅಂತೇಳಿ ತುಂಬ ಅನಿಸ್ತು ಅಲ್ವಾ? ತುಂಬ ಅನಿಸ್ತಾ ಇತ್ತು. ಪೂರ್ತಿಯಾಗಿ ನಂಬ್ಕೊಂಡಿದ್ರಿ ನೀವು 12 ವರ್ಷ? ಹೌದು 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 ಹೌದು. ಏನು ನಮಗೇನಕ್ಕೂ ಬೇರೆ ಯೋಚನೆ ಇರಲಿಲ್ಲ. ಅಂದರೆ ನಮ್ಮದು ಪ್ರೈಮ್ ಏಜಲ್ಲಿ ಅಲ್ಲೇ ಕಾಲು ಬಿಟ್ವಿ, ಇದೇ ಜಗತ್ತು ಅಂತ. ನಾವು ತುಂಬ ಹೆಮ್ಮೆಯಿಂದ ಇದ್ವಿ. ನಾವು ಮಾಡಿದ ನಾಟಕಗಳೆಲ್ಲ ಸಕ್ಸಸ್ಸು, ಸಿನಿಮಾ ಸಕ್ಸಸ್ಸು.
ಏನು ಮಾಡಿದ್ರು ಅದಕ್ಕೊಂದು ಕ್ಲಾಸ್ ಟಚ್ ಇರೋದು. ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಯಾವುದೋ ಒಂದು ಆ್ಯಡ್ ಮಾಡಲಿ, ಯಾವುದೇ ಒಂದು ನಾಟಕ ಮಾಡಲಿ, ಯಾವುದೇ ಒಂದು ಸಿನಿಮಾ ಮಾಡಲಿ, ಒಂದು ಕ್ಲಾಸ್ ಟಚ್ ಇರೋದು. ಸೊ ಅಂಥವ್ರ ಜೊತೇಲಿ ಇದೀವಲ್ಲ, ಏನು ನನ್ನ ಭಾಗ್ಯ ಅಂತ. ಆದರೆ ಇದ್ದಕ್ಕಿದ್ದಂಗೆ ಅನ್ಎಕ್ಸ್ಪೆಕ್ಟೆಡ್, ಯಾರೂ ಇಲ್ಲ, ನೆಕ್ಸ್ಟ್ ಏನು ಅಂತ. ಸೊ 3 ವರ್ಷ ತುಂಬ ಕಷ್ಟ ಆಯಿತು. ಅಂದರೆ ಏನೋ ದುಡ್ಡು ಕಷ್ಟ ಅಂದರೆ ಒಂದು 5,000 ರೂಪಾಯಿ ಬೇಕಂದರೆ ತಕ್ಷಣ ಸಿಗೋದು. 5 ಕೇಳಿದರೆ 10 ಕೊಡೋವಂಥ ಮನುಷ್ಯ ಅವನು. 5 ಕೇಳಿದರೆ 10 ಕೊಡೋವಂಥ ಮನುಷ್ಯ. ಸೊ ಅಂಥವನು ಜೊತೇಲಿದ್ದವನು ಎಲ್ಲ 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 ಥರದಲ್ಲೂ, ಅಂದರೆ ಫ್ರೆಂಡು, ಬ್ರದರು, ವೆಲ್ ವಿಷರು, ಎಲ್ಲವೂ ದ ಗ್ರೇಟ್ ಹ್ಯೂಮನ್ ಬೀಯಿಂಗ್. ನಾನು ಮೀಟ್ ಮಾಡಿದ್ದು ನನ್ನ ಜೀವನದಲ್ಲಿ ಆ ಥರ ವ್ಯಕ್ತಿ ಇನ್ನೊಬ್ಬ ನಂಗೆ ಸಿಕ್ಕಿಲ್ಲ. ಆಯಿತು, ಆಗತ್ತಲ್ಲ, ಕಳ್ಕೊಳ್ಳೋದು, ಗಳಿಸೋದು, ಕಳಿಸ್ಕೊಳ್ಳೋದು ಎಲ್ಲ ಜೀವನದಲ್ಲಿ ಇದ್ದದ್ದಲ್ಲ. ಮಾಲ್ಗುಡಿ ಡೇಸ್ ಏನು? ಹೌದು ಸರ್. ನಾನು ಶೂಟಿಂಗ್ ಹೋದರೆ ನಾವು ಇಲ್ಲಿ ಕಲ್ತಿದ್ದನ್ನು ಅಲ್ಲಿ ಪ್ರಯೋಗ ಮಾಡೋಕ್ಕೆ ಹೋಗೋದು. ಅಂದರೆ ನೀವು ಪೇಟೆಯಿಂದ ಬರ್ತೀರಾ, ಒಂದು ನ್ಯೂಸ್ ಬಂದಿರುತ್ತೆ ಹೀರೋ ಬಗ್ಗೆ, ಅದನ್ನು ಹೀರೋ ಮುಂದೆ ಎಸಿತೀರಾ ಅಂತ ಇರುತ್ತೆ ಸೀನಲ್ಲಿ. ಬಜಾರಿಂದ ಬರ್ತಾರೆ ಅನ್ನೋದು ನಮ್ಮ ತಲೆಯಲ್ಲಿ. ನಾವು ಬ್ಯಾಚುಲರ್ಸ್ ರೂಮಲ್ಲಿ ಇದ್ದೀವಿ ಅಂತಂದರೆ ನಾವು ಬ್ಯಾಗಲ್ಲಿ ತರಕಾರಿ ಎಲ್ಲ ಇರಲಿ, ಅದ್ರ ಜೊತೆಲಿ ಪೇಪರ್ ಇರಲಿ ಅಂತ. ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಿಗಳು ಒಂದು ಬ್ಯಾಗ್ ತರಿಸು, ಟೊಮಾಟೊ ತರಿಸು, ಅದು ತರಿಸು, ಇದು ತರಿಸು, ಅದು ಇಟ್ಕೊಂಡು ಹೋದರೆ ಡೈರೆಕ್ಟ್ರು ಇದೆಲ್ಲ ತ್ಯಾವ್ಯ ಏನತ್ತಿಗೆ ಸರ್ ಇವೆಲ್ಲ ಬೇಡ ಸರ್, ಆ್ಯಕ್ಟಿಂಗ್ ಕಷ್ಟ ಅವ್ರದ್ದು ಸರ್, ಪಂಡ್ರದ್ದು ನಾ ಸರ್, ಅವ್ರ ಮಾನಿಟ್ರ್ ಪಾರು ಅಂದರೆ ಒಂದು ಮಾನಿಟ್ರ್ ನೋಡಿ, ಸರಿ ಅವ್ರ ಮಾನಿಟ್ರ್ ಅಂತ ಅಂದರೆ ಅದಿಟ್ಟು ಅವನ ಕಡೆ ಲುಕ್ ಕೊಟ್ಟು, ಅಪ್ಪ ಇಲ್ಲಿ ನೋಡು ಇದು ಸರ್ ನಾ ಮಾಡ್ತೀನಿ ಅಂತ. ಆಮೇಲೆ ಓಕೆ ಅಂತ ಅಷ್ಟೊತ್ತಿಗೆ ಯಾರೋ ಒಬ್ರು ಹೇಳ್ತಾರೆ, ಸರ್ ಅವರು ಡೈರೆಕ್ಟ್ರು ಶಂಕರ್ನಾಗಿಲ್ಲ, ಅವ್ರು ಕೂಡ ಇರೋದವ್ರು ಸರ್, ಮಾಲ್ಗುಡಿ ಡೇಸ್ ಅಸೋಸಿಯೇಟ್ ಡೈರೆಕ್ಟ್ರು, ಅವ್ರು ಕಿವಿಲಿ ಹೇಳ್ತಾರೆ. ಆಗ ಅವ್ರು ಸೀಟಿಂದ ಎದ್ದು ಬಂದು, ಸರ್ ಏನಕ್ಕೆ ಪುರಿಯಲೇ, ಸಾರಿ ಅಪ್ಪ ಅಂತ. ಇದು ಸುರೇಶ್ ಕೃಷ್ಣ, ಭಾಷಾ ಡೈರೆಕ್ಟ್ರು ನಾನು ಹೇಳ್ತಾ ಇರೋದು. ಓಕೆ ಭಾಷಾ ಡೈರೆಕ್ಟ್ರು. ಈ ಸಿನಿಮಾ ಆದಮೇಲೆ 4 ಸಿನಿಮಾ ಮಾಡಿದೆ ಅವ್ರ ಜೊತೆ. ಅಂದರೆ ಗುರ್ತಿಸಿದ್ರು ಅವ್ರಿಗೆ. ಆಮೇಲೆ ಗುರ್ತಿಸಿದ್ರು. ಅಂದರೆ ಒಂದು ನಶೆ ಹಾಕೋ ಸೀನು ಒಂದು ಇಟ್ಕೊಂಡು ಒಂದು ಮ್ಯಾನರ್ಸ್ ಇರಲಿ ಅಂತ ಅಂದರೆ ನಶೆ ಹಾಕೋದು ಮಾತಾಡ್ತಾರೆ, ಮಾತಾಡುವಾಗ ನಶೆ ಹಾಕಲ್ಲ, ನಶೆ ಹಾಕುವಾಗ ಮಾತಾಡಲ್ಲ. ಅದು ತಣಿಯ ಬಿಸ್ನೆಸ್ ಆಗುತ್ತೆ, ಅದು ಬೇಡ, ತಕ್ಷಣ ಬರ್ಬೇಕು ನಂಗೆ ಇದು ಡೈಲಾಗು ಅಂತ ಅವ್ರಂತ. ಸರ್ ಪಳಕ ಇರುತ್ತದೆ, ಅದು ನಾ ಡೈಲಾಗ್ ಓಡ ಪಂಡ್ರೆ ಡೈಲಾಗ್ ಜೊತೆಲಿ ಆ್ಯಕ್ಷನ್ ಮಾಡ್ತೀನಿ ನೋಡಿ ಅಂತ. ಸರ್ ಅದು ಏನಾಯ್ತಂದರೆ ನನ್ನ ಮಗ ನನ್ನ ಹತ್ರ ಏನು ಮಾಡ್ದ, ಕ್ಯಾಕ ಸುಗ್ದ ಸಾರ್, ಇದು ಆ್ಯಕ್ಟಿಂಗು ಅಂತ. ಸೊ ಇದೆಲ್ಲ ಬಿಸ್ನೆಸ್ ಜೊತೆಲಿ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ಅಂದರೆ ರಂಗಭೂಮಿಯವ್ರಿಗೆ ಸುಲಭ, ಆ್ಯಕ್ಟಿಂಗ್ ಅವ್ರಿಗೆ ಇದು ಮಾಡಲ, ಅದು ಮಾಡಲ, ಇದು ಮಾಡಲ, ಯಾವ ಜೊತೆಗೆ ಇದು ಒರೆಸೋದು, ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಅಭ್ಯಾಸ ಇರೋರಿಗಾದರೆ ಅದು ಸಲೀಸಾಗ ಅನಿಸುತ್ತೆ. ಸೊ ಈ ಥರದ್ದೆಲ್ಲ ಅಲ್ಲಿ ಕಲ್ತದ್ದು ಅದು. ಆಮೇಲೆ 3 ವರ್ಷ ಗ್ಯಾಪ್ ಆದಮೇಲೆ ಇದನ್ನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಚೆನ್ನಾಗಿ ನಡೀತು, ಕರೋನಾವರೆಗೂ ಚೆನ್ನಾಗೇ ನಡೀತು. ಕನ್ನಡ ಅಲ್ಲದೆ ಬೇರೆ ಭಾಷೆ ಆ್ಯಕ್ಟ್ ಮಾಡಿಲ್ಲ ಸರ್? ಮಾಡಿದ್ವಿ ಸುಮಾರು ಜನ. ತೆಲುಗು ಡೈರೆಕ್ಟ್ರು, ತಮಿಳ್ ಡೈರೆಕ್ಟ್ರು, ಮಲಯಾಳಂ ಡೈರೆಕ್ಟ್ರು. ಕಡಿಮೆ ಒಂದು ಎರಡು ಸಿನಿಮಾಗಳು ಮಾಡಿದ್ವಿ ಅಷ್ಟೇ, ಬೇರೆ ಲ್ಯಾಂಗ್ವೇಜ್ ಹೋಗಿಲ್ಲ. ಯಾವುದೋ ಒಂದು ತೆಲುಗು ಕನ್ನಡ 2 ಮಾಡಿದ್ರು, ಮಾಡಿದೆ. ತುಳು ಬರಲ್ಲ, ತುಳುಲ್ಲಿ ಮಾಡಿದೆ ಒಂದು 3 ಸಿನಿಮಾ. ಏನೋ ನಡ್ಕೊಂಬಂತು ಸರ್ ಅಷ್ಟೇ. ಈ ಶಂಕರ್ ಹೋದ್ಮೇಲೆ ನಿಮಗೆ ತುಂಬ ಆಧಾರವಾಗಿದ್ದು ವಿಷ್ಣುವರ್ಧನ್. ಅದು ಅಷ್ಟೊತ್ತಿಗೆ
ಒಂದು ಇಲ್ಲ ಜೊತೆಲಿ ಆಗಲೇ ಬೇಸಿಗೆ ಆಗಿತ್ತು. ಹಾಂ, ಜೀವನ್ ಚಕ್ರ ಅಂಥೇಳಿ ಒಂದು ಸಿನಿಮಾ ಎಸ್. 84ರಲ್ಲೋ ಏನೋ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ಅದೊಂದು ನಲ್ಲವನು ಏನೋ ಒಂದು ಸಿನಿಮಾ, ರಜನಿಕಾಂತ್ ಸಿನಿಮಾ ರೈಟ್ಸ್ ತೊಗೊಂಡಿದ್ರು ಭಾರ್ಗವ್ ಅವರು. ಭಾರ್ಗವ್ ಅವರು ಹೇಳಿದ್ರು ಮಾಡಿ ಈ ಪಾತ್ರ ಅಂತ. ನಾನು ಹೇಳಿದೆ ಕಷ್ಟ ಸರ್ ನನಗೆ ಅಂತ. ನಾನು ಇರ್ತೀನಿ ರೀ, ನಿಮ್ಗೆ ಯಾಕೆ ಕಷ್ಟ? ಇಲ್ಲ ಸರ್ ನನಗೆ ಕಷ್ಟ, ಕಾಮಿಡಿ ಗೀಮಿಡಿ ಅಂತ. ಇಲ್ಲ ನೋಡಿ, ನೀವು ನೋಡಿ ಸ್ವಾಮಿ ಮಾಡಿದ್ರಿ, ಇನ್ನೊಂದು ಹೀರೋ ಮಾಡಿದ್ರ? ನಾನು ಪ್ರಾಕ್ಟಿಕಲಾಗಿ ಹೇಳ್ತೀನಿ, ಈ ಇಂಡಸ್ಟ್ರೀಲಿ ಒಂದು ಹೀರೋ, ಇನ್ನೊಂದು ಹೀರೋಯಿನ್ನು, ಇನ್ನೊಂದು ವಿಲ್ಲನ್ನು, ಇನ್ನೊಂದು ಕಾಮಿಡಿಯನ್ನು, ಈ 4 ಹೆಡ್ಗೆ ಬೆಲೆ ಇರೋದು. ಹೀರೋ ಟ್ರೈ ಮಾಡಾಯಿತು, ಆ ಸಕ್ಸಸ್ಗೆ ನಿಮಗೆ ಒಂದು 10 ಸಿನಿಮಾ ಬರಬೇಕಾಗಿತ್ತು. ನಾನು ಹೇಳ್ತೀನಿ ಯಾಕೆ ಬಂದಿಲ್ಲ? ನೀವು ಯೋಚನೆ ಮಾಡಿ, ನಾನು ಯೋಚನೆ ಮಾಡಲ್ಲ. ಹೀರೋಯಿನ್ ನೀವು ಆಗೋಕ್ಕಾಗಲ್ಲ, ವಿಲ್ಲನ್ನು ಫೇಸ್ ನಿಮ್ದಲ್ಲ. ಕಾಮಿಡಿ ಮಾಡ್ಬೋದು, ನೀವು ಮಾಡೋಕ್ಕಾಗತ್ತೆ, ಕಾಮಿಡಿ ಸೆನ್ಸ್ ಇದೆ, ಮಾಡಿ ಅಂಥೇಳಿ ಅವ್ರು ಬಲವಂತ ಮಾಡಿ 15,000 ರೂಪಾಯಿ ಚೆಕ್ ಕೊಟ್ಟು, ಓಕೆ, ಇದು ಅಡ್ವಾನ್ಸ್ ರೀ, ಚೆನ್ನೈಲಿ ಶೂಟಿಂಗು ಅಂತ ಒಂದು ಏರ್ ಟಿಕೆಟ್ ಕೊಟ್ಟರು. ಸರಿ, ಒಂದು VHS ಟೇಪ್ ಬರೋದು ಅವರು, ಇದನ್ನ ನೋಡಿ YG ಮಹೇಂದ್ರ ಆ್ಯಕ್ಟ್ ಮಾಡಿರೋದು, ಈ ಪಾತ್ರ ನೀವು ಮಾಡಿ ಅಂತ. ಪಟಾಕಿ ಅಂತ ಕ್ಯಾರೆಕ್ಟರ್ ಹೆಸರು. ಅದು ಕ್ಲಿಕ್ ಆಯಿತು. ಅಷ್ಟೊತ್ತಿಗೆ ದ್ವಾರಕೀಶ್ ಅವ್ರಿಗೆ ಮತ್ತು ಭಾರ್ಗವ್ ಅವ್ರಿಗೆ ಸಣ್ಣ ಫ್ರಿಕ್ಷನ್ ಏನೋ ಇತ್ತು, ಗೊತ್ತಿಲ್ಲ. ಅವರೇ ಮಾಡಬೇಕಾಗಿತ್ತು ಏನೋ ಗೊತ್ತಿಲ್ಲ. ಅವ್ರು ಪೇಮೆಂಟ್ ಜಾಸ್ತಿ ಕೇಳಿದ್ರು, ಏನೋ ಆ ಥರದ್ದೇನೋ. ಆಮೇಲೆ ಅವರು ಇನ್ನೊಬ್ಬರನ್ನ ಹುಡುಕ್ತಾಯಿದ್ರು ಬೇಕು ಅಂತ. ಸೊ ಆ ಜಾಗಕ್ಕೆ ನಾನು ಹೋದೆ. ಆ ಪಾತ್ರ ಕ್ಲಿಕ್ ಆಯಿತು, ನಮ್ಮ ಕಾಂಬಿನೇಷನ್ ವರ್ಕೌಟ್ ಆಯಿತು. ಸೊ ಆಮೇಲೆ ಸಲೀಸಾಯಿತು. ಸುಮಾರು ಸಿನಿಮಾ ಮಾಡಿದೆ ವಿಷ್ಣು ಜೊತೆ. ತುಂಬ ಅವ್ರಿಗೆ ಯಾಕೆ ಇಷ್ಟ ಆಯ್ತು ಅಂದರೆ, ನಾನೇನು ಅಡ್ವಾಂಟೇಜ್ ಯಾರ ಹತ್ರ ತೊಗೊಳಕ್ಕೆ ಹೋಗೋದು, ಸ್ನೇಹ ಇದೆ, ಸಲಿಗೆ ಇದೆ ಅಂತ ಅವ್ರ ಮನೆಗೆ ಹೋಗೋದು, ಹೊಸ ಸಿನಿಮಾ ಮಾಡುವಾಗ ನಾನೇನು ಮಾಡ್ತೀನಿ ಅಂತ ಕೇಳೋಕ್ಕೆ ಹೋಗೋದು ಯಾವುದೂ ಇಲ್ಲ. ಕರೆದ್ರೆ ಹೋಗೋದು, ಇಲ್ಲದಿದ್ದರೆ ಇಲ್ಲ. ಅವ್ರಿಗೆ ಅದು ಇಷ್ಟ ಆಯಿತು. ಬನ್ನಿ ಅಂತ ಕರೆದ್ರೆ ಚೇರ್ ಪಕ್ಕದಲ್ಲಿದ್ದರೂ ನಾನೊಂದು 1/2 ಅಡಿ ಹಿಂದೆ ಹಾಕ್ಕೊಂಡು ಕೂತ್ಕೋತಾ ಇದ್ದೆ. ಅವ್ರ ಜಾಗಕ್ಕೆ ನಾವು ಮರ್ಯಾದೆ ಕೊಡಲೇಬೇಕು. ಇಷ್ಟಾಗ ಅವ್ರ ಮುಂಚೆಯಿಂದ ಪರಿಚಯ, ಅವ್ರು ಆ್ಯಕ್ಟರ್ ಆಗೋಕ್ಕೆ ಮುಂಚೆಯಿಂದ ಪರಿಚಯ. ನಮ್ಮ ಅಂಗಡಿ ಮುಂದೆನೇ ಓಡಾಡ್ತಾ ಇದ್ದವರು. ನ್ಯಾಷನಲ್ ಕಾಲೇಜ್. ಹಾಂ, ಅವ್ರ ಸಿಸ್ಟರು ಪೂರ್ಣಿಮಾ ಅಂತ, ಅವ್ರ ಜೊತೆಲಿ ನಾನು ಆಲ್ ಇಂಡಿಯಾ ಟೂರ್ ಮಾಡಿದ್ದೀನಿ. ಅಂದರೆ ಒಂದು ಐ ಆಮ್ ನಾಟ್ ಎ ಸ್ಟೂಡೆಂಟ್, ಒಂದು ಸ್ಟೂಡೆಂಟ್ಸ್ ಕಲ್ಚರಲ್ ಯೂನಿಯನ್ ಅಂತ ಒಂದಿತ್ತು. ಅದರಲ್ಲಿ ಜೀವರಾಜ್ ಆಳ್ವ ಪ್ರೆಸಿಡೆಂಟ್, ಅದಕ್ಕೆ ಜೀವರಾಜ್ ಆಳ್ವ. ಓಕೆ. ಸೊ ಆಗ ಪ್ರಭಾತ್ ಕಲಾವಿದರಿಂದ ಮೇಕಪ್ಪು ಅದು ಇದು ತಗೊಳ್ಳೋರು. ಸೊ ನನ್ನನ್ನು ಕರೆದ್ರು, ರಘುನಾಥ್ ಶೆಟ್ಟಿ ಅಂತ ಒಬ್ರು ಇದ್ದರು ಅವ್ರ ಟೀಮಲ್ಲಿ. ಸೊ ನನ್ನ ಕರೆದ್ರು, ಒಂದು 17 ದಿವಸ ಬಂದ್ಬಿಡಿ ಅಂತ ಜೊತೇಲಿ. ಆಗ ನಾನು ಜೊತೇಲಿ ಹೋಗಿದ್ದೆ. ನಾನೊಂದು ಸ್ಕಿಟ್ಟಲ್ಲಿ ಮಾಡ್ತಾಯಿದ್ದೆ, ವರ್ಕ್ಸ್ ಆಫ್ ಕಾಳಿದಾಸ ಅಂತ ಒಂದು ಬ್ಯಾಲೆ ಮಾಡ್ತಿದ್ರು. ಅದರಲ್ಲಿ ಒಂದು ದಿಲೀಪ್ ರಾಜ ಅಂತ ಒಂದು ರಾಜನ ಡ್ರೆಸ್ ಹಾಕ್ತಾಯಿದ್ದೆ, ಒಂದು ಸ್ಕಿಟ್ ಮಾಡ್ತಾಯಿದ್ದೆ. ಸೊ ಆಗ್ಲಿಂದ ಪರಿಚಯ ವಿಷ್ಣು, ಆಗ್ಲಿಂದಲೂ ಪರಿಚಯ. ಆದರೆ ಆಮೇಲೆ ಜೊತೆಯಲ್ಲಿ ಹೈವದನ ನಾಟಕದಲ್ಲಿ ದೇವದತ್ತ ಅವ್ರು ಮಾಡಬೇಕಾಗಿತ್ತು. ಓಹೋ. ಆಮೇಲೆ ಎಡಕಲ್ಲು ಮಾಡಿದ್ರು, ಅವನಿಲ್ಲ ಅಂತಿದ್ದಕ್ಕೆ. ಆಮೇಲೆ ಎಡಕಲ್ಲು ಗುಡ್ಡ, ಚಂದ್ರಶೇಖರ್, ಕಪಿಲ TS ರಂಗ, ಸಂಧ್ಯಾ ಅಂತ ಇನ್ನೊಂದು ಹುಡುಗಿ. ಅವ್ರು 2 ಟೀಮ್ ಮಾಡಿದ್ರು. ಒಂದು ಟೀಮು ಫಸ್ಟ್ ಶೋ, ಸೆಕೆಂಡ್ ಶೋ ಒಂದು ಟೀಮ್, ಆ ಥರ 2 ನಾಟಕ ಮಾಡ್ತಾ ಇದ್ವಿ ಪರ್ ಡೇ. ಸೊ ಆ ಲೆಕ್ಕಾಚಾರದಲ್ಲಿ ವಿಷ್ಣು ಮಾಡಬೇಕಿತ್ತು. ಸೊ ವಿಷ್ಣುಗೆ ಒತ್ತಡ, ಸಿನಿಮಾ ಶೂಟಿಂಗು ಅದು ಇದು ರಿಹರ್ಸಲ್ ಕಷ್ಟ ಅಂಥೇಳಿ ಸುಮ್ಮನಾದ್ರು. ಸೊ ಆಗಲೂ ಜೊತೆಲೇ ರಿಹರ್ಸಲ್ ಹೋಗ್ತಿದ್ವಿ, ಬರ್ತಿದ್ವಿ, ಮಾಡ್ತಿದ್ವಿ. ಆಗ್ಲಿಂದ ಪರಿಚಯ ಇತ್ತು. ಪಟಾಕಿ ಆದಮೇಲೆ ಒಂದು ಸಲಿಗೆ ಬಂತು. ಒಂದು ರೆಸ್ಪೆಕ್ಟು ಕೊಡೋರು, ನನಗೆ ತುಂಬ ರೆಸ್ಪೆಕ್ಟ್ ಕೊಡೋರು. ಅಂದರೆ ಒಂದು ಯಾವ್ದಾರು ಎಮೋಷನಲ್ ಸೀನು, ಮತ್ತೊಂದು ಸೀನು ಅದು ಮಾಡಿದ್ರೆ, ಆ್ಯಕ್ಟ್ ಮಾಡಿದ್ಮೇಲೆ ನನ್ನ ಕಡೆ ನೋಡಿ
ಹೆಂಗಿದೆ ಅನ್ನೋದು ಬಂದರೆ ಅಂದರೆ ನಿಮಗೆ ಅನುಭವ ಇದೆ ನಿಮಗೆ ಎಸ್. ಆ ಥರದ್ದು ಒಂದು ನಡವಳಿಕೆ ಆ ಥರ ನನ್ನ ಬಗ್ಗೆ ಇತ್ತು. ಬೇರೆ ಬಗ್ಗೆ ನಾನದು ಇಂಡಸ್ಟ್ರಿಯಲ್ಲಿ ಕೇಳಿದ್ದೀನಿ ಸರ್. ಅದು ತುಂಬ ಜನ ಮಾತಾಡೋದನ್ನು ಕೇಳಿದ್ದೀನಿ. ಹೌದು ಅವರಿಬ್ಬರು ಅವಳಿ ಜವಳಿ ಥರ ಜೊತೆಲೇ ಇರ್ತಿದ್ರೆ ಅವರು. ಇವರು ಸಿನಿಮಾ ನಾಯಕನಾಗಿ ಒಪ್ಕೊಂಡಾಗ ರಮೇಶ್ ಭಟ್ರಿಗೆ ಏನಿದೆ ಕ್ಯಾರೆಕ್ಟರ್ ಅಂತ ಅವ್ರು ಕೇಳ್ತಾ ಇದ್ರು. ಕೇಳೋರು ಅಲ್ಲ, ನನ್ನ ಡೇಟ್ ಇಲ್ಲದೆ ಇದ್ರೂ ಯಾಕೆ ಡೇಟ್ ಇಲ್ಲ, ಏನು ಕ್ಲಾಶ್ ಇದೆ, ಆ 2 ದಿವಸ ಬೇರೆ ದಿವಸ ಶಿಫ್ಟ್ ಮಾಡಿ ಅದೆಲ್ಲ ಹೇಳೋರು. ಅಂಥವ್ರು ರೇರ್ ಅಲ್ಲ ಸರ್, ಈಗಿದ್ದಾರ? ಇಲ್ಲ ಸರ್.